ಮೊದಲನೇದಾಗಿ ಸಸ್ಯಾಹಾರಿಗಳಿಗೆ ಒಂದು ಸೂಕ್ತವಾದ ಮಾರ್ಗದರ್ಶನವನ್ನು ತಿಳಿಸ್ಕೊಡ್ತಾರೆ. ಇವಾಗ ಯಾವುದೇ ಒಂದು ಪ್ರಾಡಕ್ಟನ್ನು ನಾವು ತೊಗೊಂಡ್ರೆ ಹೊರಗಡೆಯಿಂದ ಆ ಪ್ರಾಡಕ್ಟ್ ಅದು ವೆಜಿಟೇರಿಯನ್ನ ಅನ್ನೋದನ್ನು ನಾವು ಖಚಿತಪಡಿಸ್ಕೋಬೇಕಾಗುತ್ತೆ. ಇದು ಎಷ್ಟೋ ಸಲ ನಮಗೆ ಗೊತ್ತಾಗೋದಿಲ್ಲ, ಯಾಕಂದರೆ ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರೋದಿಲ್ಲ. ಸೊ ಅಂಥ ಪದಾರ್ಥಗಳನ್ನ ತೊಗೊಂಡು ನಾವೇನು ಮಾಡ್ತೀವಿ, ಅಡುಗೆಯನ್ನು ಮಾಡಿ ಭೋಗ ಮಾಡಿ ಅರ್ಪಿಸ್ಬಿಡ್ತೀವಿ. ಸೊ ಇದ್ರ ಬಗ್ಗೆ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಸೊ ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ, ಎಷ್ಟೋ ಕೆಲವು ಪ್ರೀ ಕುಕ್ಡ್ ಅಂದರೆ ಮೊದಲೇ ಅದರಲ್ಲಿ ಬೇಯಿಸಿ ಪ್ಯಾಕ್ ಮಾಡಿಬಿಟ್ಟಿರ್ತಾರೆ. ಅದನ್ನು ತೊಗೊಬಂದು ನಾವು ಬಿಸಿನೀರಿಗೆ ಹಾಕಿದ್ರೆ ಅಡುಗೆ ರೆಡಿ ಆಗಿಬಿಡುತ್ತೆ. ಆದರೆ ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ನಮಗೆ ಏನನ್ನು ನಾವು ಇಂಗ್ರೀಡಿಯೆಂಟ್ಸನ್ನು ಬಳಸಿದ್ದೀವಿ, ಸೊ ಅದು ವೆಜಿಟೇರಿಯನ್ನ ಅಂತ ಸಂಪೂರ್ಣವಾಗಿ ನಮಗೆ ಅದರಲ್ಲಿ ಕೊಟ್ಟಿರೋದಿಲ್ಲ. ಅವರು ಬಳಸಿದರೂ ಸಹ ಇವಾಗ ಒಂದು ಪ್ಯಾಕೆಟಲ್ಲಿ ಲೆಸ್ ದ್ಯಾನ್ 2% ಐಟಮ್ಸ್ ಇದ್ದರೆ ಅದನ್ನು ಅವ್ರು ಮೆನ್ಷನ್ ಮಾಡಲ್ಲ. ಸೊ ಇದೆಲ್ಲನವನ್ನು ನಾವು ತಲೆಯಲ್ಲಿಟ್ಕೊಂಡು ಮುಖ್ಯವಾಗಿ ಈ ಥರ ಪ್ರೀ ಕುಕ್ಡು ಏನು ಪ್ಯಾಕೆಟ್ಸ್ಗಳಿರುತ್ತೋ ಅಂಥವನ್ನು ನಾವು ಬಳಸದೇ ಇರೋದೇ ಉತ್ತಮ. ಆದರೆ ಇದೆಲ್ಲ ಕಷ್ಟಕರ, ಆದರೆ ಇದನ್ನು ಮಾಡಲೇಬೇಕು ಅಂತ ನಮಗೆ ಪ್ರಭುಪಾದರು ತಿಳಿಸ್ಕೊಡ್ತಾರೆ. ಮತ್ತು ಭಕ್ತರಾದವರು ಕೆಲವು ಪದಾರ್ಥಗಳನ್ನು ಅವರು ಸ್ವೀಕರಿಸೋದಿಲ್ಲ. ಏನಪ್ಪ ಅಂದರೆ, ಕೆಲವು ಜೀವಿಗಳನ್ನು ಹಿಂಸೆ ಮಾಡಿ ತಯಾರಿಸ್ತಕ್ಕಂಥ ಪದಾರ್ಥಗಳನ್ನು ಸ್ವೀಕರಿಸೋದಿಲ್ಲ. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಮೊಟ್ಟೆ, ಅಣಬೆ ಇಂತಹ ವಸ್ತುಗಳ ಪದಾರ್ಥಗಳನ್ನು ಅವರು ಸ್ವೀಕಾರ ಮಾಡೋದಿಲ್ಲ. ಯಾಕಂದರೆ ಇದೆಲ್ಲವೂ ಸಹ ಅವರ ಪ್ರಜ್ಞೆ ಮೇಲೆ ಒಂದು ಪ್ರಭಾವವನ್ನು ಉಂಟು ಮಾಡುತ್ತೆ, ಅದರಿಂದ ಅವರು ಸ್ವೀಕಾರ ಮಾಡೋದಿಲ್ಲ. ಸೊ ಅದಕ್ಕಾಗಿಯೇ ನಾವು ಯಾವುದೇ ಒಂದು ಪ್ರಾಡಕ್ಟನ್ನು ತೊಗೊಳ್ಬೇಕಾದ್ರೆ ಇದನ್ನೆಲ್ಲ ಸಹ ನಾವು ತುಂಬ ಗಮನವಿಟ್ಟು ಅದನ್ನು ಖಚಿತಪಡಿಸ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಕೆಲವು ಪ್ಯಾಕೆಟ್ಸ್ಗಳಲ್ಲಿ ಅದು ವೆಜಿಟೇರಿಯನ್ ಆದರೆ ಗ್ರೀನ್ ಡಾಟಲ್ಲಿ ಅದನ್ನು ಸಿಂಬಲ್ಲಾಗಿ ನಮಗೆ ಕೊಟ್ಟಿರ್ತಾರೆ. ಸೊ ಇದನ್ನು ಸಹ ನಾವು ತಲೆಯಲ್ಲಿ ಇಟ್ಕೋಬೇಕು. ರೆಡ್ ಡಾಟನ್ನು ಕೊಟ್ಟಿದ್ರೆ ಅದು ನಾನ್ ವೆಜಿಟೇರಿಯನ್ ಏನಾದರೂ ಯೂಸ್ ಮಾಡಿರ್ತಾರೆ. ಇದನ್ನು ಸಿಂಬಾಲಿಕ್ ಆಗೂ ಸಹ ನಮಗೆ ತಿಳಿಸಿರ್ತಾರೆ. ಮತ್ತು ಕೆಲವು ಫ್ರೂಟ್ಸ್ ಪ್ಯಾಕೆಟ್ಸ್, ಫ್ರೂಟ್ ಜ್ಯೂಸ್ ಪ್ಯಾಕೆಟ್ಸ್ಗಳನ್ನು ನಾವು ತಗೊಳ್ತೀವಿ. ಸೊ ಅದು ಸಹ ನಾವೇನು ಅಂದ್ಕೊಂಡಿರ್ತೀವಿ, ಇದು ಪ್ಯೂರ್ ವೆಜಿಟೇರಿಯನ್ ಅಂತಲೂ ಸಹ ಅಂದ್ಕೊಂಡಿರ್ತೀವಿ. ಆದರೆ ಕೆಲವೊಂದು ಫ್ರೂಟ್ ಜ್ಯೂಸು ಪ್ರಿಪೇರ್ಡ್ ಆಗಿರ್ತವಲ್ಲ, ಅದರಲ್ಲೂ ಸಹ ಫಿಶ್ ಒಂದು ಎಸೆನ್ಸನ್ನು ಸಹ ಬಳಸಿರ್ತಾರೆ. ಸೊ ಅದಕ್ಕಾಗಿ ನಮಗೆ ಇದರೆಲ್ಲ ಮೂಲ ಉದ್ದೇಶ ವಿಷಯಗಳನ್ನು ಯಾಕೆ ತಿಳಿಸ್ತಾ ಇದ್ದಾರೆ ಅಂದರೆ, ಆದಷ್ಟು ನಾವು ಹೊರಗಡೆ ತಗೊಳ್ಳೋದನ್ನು ನಿಲ್ಲಿಸಬೇಕಾಗುತ್ತೆ. ಮತ್ತು ನಾವು ಅಡುಗೆ ಮಾಡೋದಕ್ಕೆ ಒಂದು ಉದಾಹರಣೆ ಅಂದರೆ, ಇವಾಗ ಒಂದು ಖಾರದ ಪುಡಿಯನ್ನು ಸಹ ನಾವು ಹೊರಗಡೆಯಿಂದ ನಾವು ಪರ್ಚೇಸ್ ಮಾಡಿದ್ರೂ ಸಹ ಅದರಲ್ಲೂ ಸಹ ಏನು ಮಾಡಿರ್ತಾರೆ, ಆನಿಯನ್, ಗಾರ್ಲಿಕ್ ಫ್ಲೇಕ್ಸು ಇದನ್ನೆಲ್ಲ ಯೂಸ್ ಮಾಡಿರ್ತಾರೆ. ಸೊ ಅದಕ್ಕಾಗಿಯೇ ನಾವು ಆದಷ್ಟು ಎಲ್ಲವನ್ನು ಮನೆಯಲ್ಲೇ ತಯಾರಿಸ್ಕೊಂಡು ನಾವು ಮಾಡಿದ್ರೆ ತುಂಬ ಉತ್ತಮ. ಅದರಿಂದ ನಾವು ಭಗವಂತನಿಗೆ ಒಳ್ಳೆಯ ಭೋಗವನ್ನು ಸಹ ಅರ್ಪಿಸ್ಬೋದು ಅಂತ ನಮಗೆ ಇವತ್ತು ತಿಳಿಸ್ಕೊಡ್ತಾ ಇದೆ. ಹರೇ ಕೃಷ್ಣ.